ಹಲೋ ಎವ್ರಿವನ್ ಫ್ರೆಂಡ್ಸ್, ಇವತ್ತು ನಾನು ಹೋಮ್ ಮೇಡ್ ಹರ್ಬಲ್ ಹೇರ್ ಆಯಿಲ್ನ ಮನೆಯಲ್ಲೇ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಏನೆಲ್ಲ ತೊಗೊಂಡಿದ್ದೀನಿ ಅಂತ. ಒಂದು ಬೌಲು ಮೆಂತ್ಯ ತೊಗೊಂಡಿದ್ದೀನಿ, ಮತ್ತು ಮೆಹಂದಿ ಸೊಪ್ಪು, ವಿಳ್ಯದೆಲೆ, ಮತ್ತು ಬೆಟ್ಟದನೆಲೆಕಾಯಿ, ಮತ್ತು ಬೇವಿನೆಲೆ, ಕರ್ಬೇವಿನ ಸೊಪ್ಪು, ದಂಟಿನ ಸೊಪ್ಪು, ರೋಸ್ ಪೆಟಲ್ಸು, ಮತ್ತು ಬಿನ್ಗಿ ಹೂವು, ಬಿನ್ಗಿ ಎಲೆ, ಒಂದೆಲ್ಗ, ಮತ್ತು ದಾಸವಾಳದೆಲೆ ಮತ್ತು ದಾಸವಾಳದ ಹೂವನ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಕೋಲ್ಡ್ ಪ್ರೆಸ್ಡ್ ಕೊಕೊನಟ್ ಆಯಿಲ್ ಜೊತೆಗೆ ನಾನು ಇದನ್ನೆಲ್ಲಾನು ಕುದಿಸ್ಕೊತೀನಿ. ಸೊ ತುಂಬ ಜನ ಕೇಳಿದ್ರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂದರೆ ಏನಂತ. ಸೊ ನಾನು ಕೊಬ್ಬರಿನ ತೆಗೆದು ಗಾಣದಲ್ಲಿ ರೆಡಿ ಮಾಡಿಕೊಂಡು ಆಯಿಲ್ನ ತೆಕ್ಕೊಂಡು ರೆಡಿ ಮಾಡಿ ಮನೇಲಿ ಇಟ್ಕೊಂಡಿದ್ದೀನಿ. ಸೊ ಅದನ್ನ ನಾವು ಕೋಲ್ಡ್ ಪ್ರೆಸ್ಡ್ ಕೊಕೊನಟ್ ಆಯಿಲ್ ಅಂತ ಹೇಳ್ತೀವಿ. ಸೊ ನೋಡಿ ಚೆನ್ನಾಗಿ ಕುದಿಸ್ಕೊತೀವಿ, ಒಂದು 45 ಮಿನಿಟ್ಸ್ ಅಷ್ಟು ಕುದಿಸ್ಕೊಬೇಕು. ಗೊತ್ತಾಗ್ಬಿಡುತ್ತೆ ನಮಗೆ, ಅದು ಒಂಥರ ಪೌಡರ್ ಥರ ಆಗಿಬಿಡುತ್ತೆ. ಅವಾಗ ರೆಡಿ ಆಗಿದೆ ಅಂತ ಗೊತ್ತಾಗುತ್ತೆ. ಕೆಳಗಡೆ ಬಂದ್ಬಿಡುತ್ತೆ ಎಲ್ಲ, ಆಯಿಲ್ ಮೇಲ್ಗಡೆ ಬರುತ್ತೆ. ಸೊ ಚೆನ್ನಾಗಿ ಕುದ್ಮೇಲೆ ಹರ್ಬಲ್ ಹೇರ್ ಆಯಿಲ್ ರೆಡಿ ಆಯಿತು. ಸೊ ಈ ಒಂದು ಹೇರ್ ಆಯಿಲ್ ಮಿರಾಕಲ್ ಹೇರ್ ಆಯಿಲ್ ಅಂತಾನೆ ಹೇಳ್ಬೋದು. ತುಂಬಾ ಹೇರ್ ಫಾಲ್ ಇರೋರಿಗೆ ಸಡನ್ ಆಗಿ ಕಂಟ್ರೋಲ್ ಆಗುತ್ತೆ. ಒಂದು ವೀಕಲ್ಲಿ ರಿಸಲ್ಟ್ಸ್ ಗೊತ್ತಾಗುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ಮತ್ತೆ ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಆಗುತ್ತೆ. ನಾನು ವೀಕ್ಲಿ ಥ್ರೈಸ್ ಹಚ್ಕೊಂಡು ಶಾಂಪೂ ಮಾಡ್ತೀನಿ. ತುಂಬಾನೇ ಒಳ್ಳೆ ರಿಸಲ್ಟ್ಸ್ ಇದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಾನು ಖುಷ್ಬು ಮೇಡಮ್ ಅವ್ರದ್ದು ವೈರಲ್ ಬ್ಯೂಟಿ ಆಯಿಲ್ನ ಕೂಡ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನ ವಿಡಿಯೋನ ಚೆಕ್ಔಟ್ ಮಾಡಿ. ತುಂಬಾನೇ ಚೆನ್ನಾಗಿ ರಿಸಲ್ಟ್ಸ್ ಇದೆ. ಸೊ ನಾನು ಇದನ್ನ ಅಷ್ಟೇ ಡೈಲಿ ನಾನು ಹಚ್ಕೊಂತೀನಿ. ತುಂಬಾನೇ ಚೆನ್ನಾಗಿ ಗ್ಲೋ ಆಗ್ತಿದೆ ನನ್ನ ಫೇಸ್. ನೆಕ್ಸ್ಟ್ ನಾನು ಸನ್ ಡ್ರೈ ಮಾಡ್ತೀನಿ. ತುಂಬಾನೇ ಚೆನ್ನಾಗಿ ಏರ್ಸ್ ಮೇಂಟೈನ್ ಆಗುತ್ತೆ.